ತಿಂಗಳಿಗೆ 15,000 ಇಲ್ಲೇ ದುಡಿತಾರೆ. ಸುಮ್ಮನೆ ಬೆಂಗಳೂರು ಬೆಂಗಳೂರಲ್ಲೆಲ್ಲ ಹೋಗ್ಬಿಟ್ಟು 20,000 ದುಡಿತಾ ಇರ್ತಾರೆ. ಇಲ್ಲೇ ದುಡಿಬೋದು. ಅದಕ್ಕೆ ಹೇಳೋದು ಸ್ವಲ್ಪ ಮೊಬೈಲ್ ಬಿಟ್ಬಿಟ್ಟು ಈ ಕಡೆ ಹಳ್ಳಿ ಕಡೆ ಬನ್ನಿ, ಒಂದು ದಿವಸ ರಜಾ ಮಾಡ್ಕೊಂಡು ಅಂತಂತ ಹೇಳೋದು ನಿಮಗೆ. ಸುಮ್ಮನೆ ಹಳೇ ಮೊಬೈಲ್ ನೋಡ್ಕೊಂತ ಅದೇ ರೀಲ್ಸು ಅವನ್ನೆಲ್ಲ ನೋಡ್ಕೊಂತ ನೋಡಿ ಗೈಸ್. ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು ಕೋಸು ತುಂಬ ಚೆನ್ನಾಗಿ ಬೆಳೆದಿದೆ ಗೈಸ್. ರೈತ ಅಂದರೆ ಈ ಥರ ಎಲ್ಲ ಮಾಡಬೇಕು ನೋಡಿ. ರೈತರ ಕಷ್ಟ ಏನಂತ ಗೊತ್ತಾಗುತ್ತೆ. ಬೆಳೆದಿರೋ ಬೆಳೆ ನೋಡೋದಲ್ಲ, ಅದು ಮಾಡೋಕ್ಕೆಲ್ಲ ಎಷ್ಟೆಷ್ಟು ಕಷ್ಟಪಡ್ತಾರೆ ಅಂತೇಳಿ ನೋಡಿ. ನಮ್ಮ ಸಿಟಿ ಜನಕ್ಕೆ 2 ಪೈಪ್ ಓದ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಸುಸ್ತಾಗ್ಬಿಡ್ತಾರೆ. ಎಲ್ಲ ಅವರು ಮಾಡ್ತಾರೆ, ಮಾಡಲ್ಲ ಅನ್ನಂಗಿಲ್ಲ. ಸ್ಮಾರ್ಟ್ ವರ್ಕ್ ಬೇರೆ, ಹಾರ್ಡ್ ವರ್ಕ್ ಬೇರೆ ನೋಡಿ. ರೈತರು ಅಂದರೆ ಇದನ್ನೆಲ್ಲ ಮಾಡಬೇಕು ನೋಡಪ್ಪ. ನೀರು ಕುಡಿತೀನಿ, ಕುಡಿಯೋಗೆ ಫ್ರೆಶ್ ವಾಟರ್ ಕುಡಿಯೋಗೆ. ನಮ್ಮ ಚಿಕ್ಕಪ್ಪನ ಜೊತೆ ನಮ್ಮ ಅಕ್ಕನೂ ಮಾಡ್ತಿದ್ದಾಳೆ ಕೆಲಸ. ನೀನು ಯಾಕೆ ಮಾಡ್ತಿಲ್ಲ ಅಂತ ಕಮೆಂಟ್ ಹಾಕ್ಬಿಡಿ, ಯಾಕಂದರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ ಕೋಸರ ಹೊಡ್ ಸಿಗ್ತೀನಿ ನೀನು. ಅಯ್ಯೋ ಅಯ್ಯೋ, ಅದ್ರ ಜೊತೆಗೆ ತೂರ್ಕೊಂಡು ಹೋಗಂಗಿದೆಯಾ ಅದನ್ನ ತಕ್ಕು. ಇದನ್ನೆಲ್ಲ ನೋಡಿದ್ರೆ ಒಂದು ಸಾಂಗ್ ನೆನಪಾಗುತ್ತೆ. ರೈತ 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 ಅನ್ನ ಕೊಡುವ ದಾತ. ಮಕ್ಕ ಎಷ್ಟು ಸ್ಟ್ರಾಂಗ್ ಇರೋ ವಯಸ್ಸು ನೋಡಿ. 2 ಹೇಳ್ಕೊಂಡು ಹೋಗ್ತಿದ್ದಾಳೆ ಇವಾಗ. ಅಲ್ಲಿ ಬಡ್ಡಿ ಗಿಟ್ಟಿ ಬಿದ್ದಿದ್ ಕಣೆ. ಮತ್ತೆ ನಾವು ಅಕ್ಕೊಂದು ಹಿಡ್ಕೊಂಡ್ರೆ ನಾನೊಂದು ಹಿಡ್ಕೊಂಡಿದ್ದೀನಿ. ನಾನು ಶೂ ಹಾಕ್ಬಿಟ್ಟಿದ್ದೀನಿ. ಇದೊಂದು ವೇಟ್ ಇಲ್ಲ ಅಷ್ಟೇ. ಗಾಡಿ ತುಂಬ್ಕೊಂಡು ನನ್ನೊಂದು ನಮ್ಮ ಅಪ್ಪ ಕೊಡದೆ. ನಮ್ಮ ಅಕ್ಕ ಆದ್ರೂ ತಾನು ಹೋಗ್ತಿದ್ದಾಳೆ, ನಾನು ಶೂ ಹಾಕ್ಬಿಟ್ಟಿದ್ದೀನಿ. ಹೆಂಗ ಹೋಗ್ತಿಲ್ಲ ಸಾರಿ. ತುಂಬ ಕಷ್ಟವೇ ರೈತರ ಕೆಲಸ. ಸುಮ್ಮನೆ ಅಲ್ಲ, ನಾವೆಲ್ಲ ಹೋಗ್ಬಿಟ್ಟು ಬಾರ್ಗಿಂಗ್ ಮಾಡತ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ತರಕಾರಿ ಅಂಗಡಿಯಲ್ಲಿ 50 ರೂಪಾಯಿ ಇರೋದನ್ನ 30 ರೂಪಾಯಿ ಕೊಡಿ, 35 ರೂಪಾಯಿ ಕೊಡಿ ಅನ್ನೋದಲ್ಲ. ಇದು ಬಂದರೆ ಮಾತ್ರ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಸ್ವಲ್ಪ ದಿನ ನೋಡಿ ಮಾಕ ಈಗೆಲ್ಲ ಟ್ಯಾನಾಗಿ ಕರಗ ಹೋಗ್ಬಿಡ್ದು ನನಗೆ. ಅವಳಿಗೆ ಇಷ್ಟ. ಯಾವತ್ತೋ ದಿವಸ ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲಿ ಒಳಗಡೆ ಗೇಯ್ದ್ರೆ ತುಂಬ ಆಟೋಮೆಟಿಕ್ಕಾಗಿ ಅವರೇ ಬಿಟ್ಟು ಓಡೋಗ್ಬಿಡ್ತಾರೆ. ಗಂಟು ಮುಟ್ಟೆ ಕಟ್ಕೊಂತಿಲ್ಲ. ಇಳಿಬೋದಾಗಿತ್ತು, ಆದರೆ ಇಳಿಯೋಕ್ಕಾಗಲ್ಲ. ಕಾಲು ಸ್ವಲ್ಪ ನನ್ನ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಅದಕ್ಕೆ ಡ್ಯಾಮೇಜ್ ಆಗಿರೋದಕ್ಕೆ ಬ್ಯಾಂಡೇಜ್ ಆಗಿಬಿಟ್ಟಿದೆ. ಹೀಗಾಗಿ ಇಳಿತಾ ಇಲ್ಲ. ಸಾರಿ, ನೆಕ್ಸ್ಟ್ ಟೈಮ್ ನಾನು ಹೋದರೆ ಪಕ್ಕ ಇಳಿತೀನಿ. ಇಳಿಯೋದಲ್ಲ, ಒನ್ ಡೇ ಕೆಲಸನೂ ಮಾಡ್ತೀನಿ ಅದರಲ್ಲಿ. ಹೇಳೋಕ್ಕಾಗಲ್ಲ, ಬಂದು ಇದೇ ಹೊಲದಲ್ಲಿ ಮಾಡಿದರೂ ಮಾಡ್ಬೋದು ನಾನು. ನೋಡಿ ಇದು ಈ ಸ್ಲಿಪ್ಪರ್ ನಾನು ತಗೊಂಬರ್ಬೇಕಾ? ಸ್ಲಿಪ್ಪರ್ ತರೋದ್ರ ತಪ್ಪೇನಿಲ್ಲ. ಎಲ್ಲಿ ಬಿಟ್ಟಿದೆಯಾ? ಮಕ್ಕಳು ಸ್ಲಿಪ್ಪರ್ ನಾನೇ ತಗೊಂಬರ್ಬೇಕು. ತಪ್ಪೇನಿಲ್ಲ ಅದರಲ್ಲೇನು. ಜಾಗೆಲ್ಲ ಬಂದ್ಬಿಟ್ರೆ ಯಾವುದೊಂದು ಸತಿ ನೋಡ್ಬೇಕಂತ ಬಂದ್ಬಿಟ್ರೆ ಚೈಲ್ಡ್ ಆಗ್ಬಿಡ್ತೀವಿ ಗೈಸ್. ಆಲ್ಮೋಸ್ಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಹಬ್ಬ ಆ ಥರ ಟೈಮಲ್ಲೆಲ್ಲ ಇಲ್ಲಿಗೆಲ್ಲ ಇಲ್ಲೇ ತಗೊಂಬಂದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಎಲ್ಲ ಎಂಜಾಯ್ ಮಾಡಿಬಿಟ್ಟು ಹೋಗ್ತಾರೆ ಇಲ್ಲೆಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಹೊರಬೀಡು ಬಿಡ್ತಾರಂತ ಅಂತಾರೆ ಗೈಸ್ ಹಳ್ಳಿ ಕಡೆ. ಹೊರಬೀಡು
ತುಂಬ ಚೆನ್ನಾಗಿರುತ್ತೆ. ಸತಿ ಹಳ್ಳಿ ಸೈಡ್ ಬಂದ್ಬಿಟ್ಟು ಫೀಲ್ ಮಾಡಬೇಕು. ಅದೇ ಸಿಟೀಲಿ ಅದೇ ಕೆಲಸ, IT ಡಿಪಾರ್ಟ್ಮೆಂಟು, ಅಯ್ಯೋ ಶಿವನೇ ಆಗಲ್ಲ ಗೈಸ್. ಇದು ಒಂಥರ ಚೆನ್ನಾಗಿ ನನಗೂ ಸುಸ್ತಾಗಿ ಹೋಯ್ತು. ಬರೀ ಇದ್ರೆ ನಡೆದೇ ಇಷ್ಟು ಸುಸ್ತಾಗುತ್ತೆ ಅಂದರೆ ಅದು ವರ್ಕ್ ಮಾಡಿದ್ರೆ ಇನ್ನೆಷ್ಟು ಸುಸ್ತಾಗಲ್ಲ ನಮಗೆ. ಸುಮ್ಮನೆ ಅಲ್ಲ ರೈತ. ಆದರೂ ಇವಾಗಲೂ ರೈತ ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆನ ಸಿಗ್ತಾ ಇಲ್ಲ. ಕಷ್ಟ ಆಗ್ತದೆ ರೈತರಿಗೆ. ಬೆಳೆ ಬಿಡಿ, ಬೆಳಿಬೇಕಾದ್ರೆ ಒಂದು ಮಳೆ ಅನ್ನೋದೇ ಕರೆಕ್ಟಾಗಿ ಬರ್ತಾ ಇಲ್ಲ. ಮಳೆ ಬಂದರೆ ಮಳೆ ಬಂದ್ರೂ ಒಂದೊಂದ್ಸತಿ ಕೊಚ್ಕೊಂಡು ಹೋಗೋ ಥರ ಬಂದುಬಿಡುತ್ತೆ. ಅವಾಗ ಏನು ಮಾಡ್ತಾರೆ ರೈತರು? ತುಂಬ ಕಷ್ಟ ಆಗುತ್ತೆ ಗೈಸ್. ಅದಾದಮೇಲೆ ಅದಕ್ಕೆ ಗೋರ್ಮೆಂಟನ್ನು ನಿಗದಿ ಮಾಡಿರೋದು, ಅದು ಗೋರ್ಮೆಂಟ್ ಅನ್ನೋದು ನಿಗದಿ ಮಾಡುತ್ತೆ. ಆದರೆ ಅಲ್ಲೋದ್ರೆ ಆ ಬೆಲೆ ಸಿಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಇದೇ ರೈತನ ಕಷ್ಟ ಪ್ರಾಬ್ಲಮ್ ಆಗಿರೋದು. ಇನ್ನೊಂದೇನಪ್ಪ ಅಂತಂತಂದರೆ ಮತ್ತೊಂದು ಸತಿ ಮಳೆನೂ ಬರೋಲ್ಲ, ಒಂದೊಂದು ಸತಿ ಬೋರನ್ನು ಕೈ ಕೊಟ್ಬಿಡುತ್ತೆ. ಅವಾಗ ಇನ್ನೂ ತುಂಬ ಕಷ್ಟ ಆಗುತ್ತೆ ನೋಡಿ ಗೈಸ್. ಅದೊಂದು ಸ್ವಲ್ಪ ಮಾಡ್ಬಿಟ್ಟು ಬಂದು ಕೂತ್ಕೊಂಡಿರೋದಕ್ಕೆ ಸುಸ್ತಾಗ್ಬಿಟ್ಟ ತುಳಿಗಾಲಿ. ಬಂದ್ಬಿಟ್ಟು ಅಲ್ಲೇ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ನಾವು ಡೈಲಿ ಮಾಡೋರ ಗತಿ ಏನಾಗೋಣ? ಅದಕ್ಕೆ ಹೇಳೋದು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ಬಿಟ್ಟು. ಸುಮ್ಮನೆ ಅಲ್ಲ, ನಾವು ಯಾರಿಗೆ ಬಿಡ್ತೀವೋ ರೆಸ್ಪೆಕ್ಟ್ನ ರೈತಂಗೆ ಕೊಡಬೇಕು. ಯಾಕಂದರೆ ಅವ್ರು ಇಲ್ದೇ ನಾವಿಲ್ಲ. ಅವ್ನು ಬೆಳೆದಿರೋ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು. ಎಲ್ಲರೂ ಆಸೆ ಪಡ್ತಾರೆ, ಇಲ್ಲಿ ಬಂದು ಕಷ್ಟಪಟ್ಟಾಗಲೇ ಗೊತ್ತಾಗೋದು ಆ ಬೆಳೆಗೆ ಬೆಲೆ ಸಿಗ್ಬೇಕಂತನೂ. ಅವಾಗ ಅವರೇ ಬಂದ್ಬಿಡ್ತಾರೆ, ಸಿಟಿ ಜನನೇ ಬಂದ್ಬಿಡ್ತಾರೆ ಹೋರಾಟ ಮಾಡೋಕ್ಕೆ. ಯಾಕಂದರೆ ಇಲ್ಲಿ ಅಷ್ಟು ಕಷ್ಟ ಐತೆ. ಸುಸ್ತಾಗಿ ಅಲ್ಲೇ ಮನೆಗೆ ಹೋಗೋಣ ಅಂತ ಕರೀತಿದ್ದಾಳೆ ರೈಸ್ಗಳು. ಸುಮ್ಮನೆಲ್ಲ ಕೆಲಲೆಲ್ಲ ಬಂದ್ಬಿಟ್ಟು ಗೇಯೋದಂತಂದರೆ ಹೊಲ್ದಾಗೆಲ್ಲ ಇವಳು ಒಂದಿನ ಇಲ್ಲಿ ಕೆಲಸ ಮಾಡಿದರೆ ನಾನು 1000 ರೂಪಾಯಿ ಕೊಡ್ತೀನಪ್ಪ, ಇಲ್ಲ 500 ರೂಪಾಯಿ ಕೊಡ್ತೀನಿ ಅಂತಂದಿರ. ಇಲ್ಲಿ ಕೆಲಸ ಮಾಡಿದರೆ ನಾನು 1000 ರೂಪಾಯಿ ಕೊಡ್ತೀನಿ. ಮಾಡ್ತೇನೆ ಆಗುತ್ತೇನೆ ನಿನ್ನ ಕೈಲಿ ಕೆಲಸ ಮಾಡೋಕ್ಕೆ? ಸುಸ್ತಾಗಿ ಬಂದು ಕೂತ್ಕೊಂಡು ಇನ್ನೇ ಮಾಡ್ತೀಯ? ಆಗಲ್ಲ, ಸುಮ್ಮನೆ ಹೇಳ್ತಾಳೆ ಅಷ್ಟೇ. ಅಕ್ಕ ಬಾಯಿಗೆಲ್ಲ ಗಿಡ ಕುಡಿಬೇಕು. ಮಾಕ ತೋರಿಸಿ ಮೇಡಮ್ ಬಿಡತ್ಲಾಗೆ ಬಾಯಿಗೆ ಬಿಡ ಅವ್ರಿಗೆ. ಇದೇನು ಒಂಥರ ಸ್ಮೆಲ್ ಐತೆ, ತಗಣಿ ಪುಡ್ರು ಸರ್ ಸ್ಮೆಲ್ ಬರ್ತೈತೆ. ಅಯ್ಯಪ್ಪ ಹಾಂ ಬಿಡ್ತೀನಿ, ಬರ್ತೈತೆ ನೋಡಿ. ಎಲ್ಲ ಒಂದು ಕಟ್ಟಿ ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ. ನಾವು ಒಂದು ಸ್ವಲ್ಪ ಮೆಣಸಿನಕಾಯಿ ಇಸ್ಕೊಂತಾ ಇದೀವಿ ನೋಡಿ. ಸಾಕು ಬಿಡಂಟಿ, ಅದು ಕೆಟ್ಟೋಗ್ಬಿಡ್ತದೆ. ಸಾಕೇನೆ ಅಕ್ಕ? ತಿನ್ನು ಮತ್ತೆ ಅವನು ಬರೋಣ ಆಂಟಿ. ಬಾಯ್ ಹೇಳ್ಬಿಡ್ನ. ಬಾಯ್ ಹೇಳ. ಸರಿ ಬಾಯ್, ಆಯಿತು.